ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಕರ್ನಾಟಕ ಸರ್ಕಾರ ಇಲ್ಲಿ ರಚನೆ ಆದ ದಿನದಿಂದ ಒಂದು ಕುತೂಹಲ ಎಲ್ರಿಗೂ ಇತ್ತು. ಅದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಎಷ್ಟು ದಿನ ಇಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ, ಹಾಗೇನೆ ಡಿ ಕೆ ಶಿವಕುಮಾರ್ ಅವರೇನಾದ್ರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಅಂದ್ರೆ ಈ ಟರ್ಮ್ನಲ್ಲಿ 2028 ಒಳಗಡೆ ಅಂತ ಹೇಳ್ಕೊಂಡು ಕೂಡ ಬಹಳಷ್ಟು ಜನ ಕನ್ಫ್ಯೂಷನ್ ನಲ್ಲಿದ್ರು. ಕುತೂಹಲ ಕೂಡ ಇತ್ತು. ಅದೇ ರೀತಿಯಲ್ಲಿ ಬಹಳಷ್ಟು ಚರ್ಚೆಗಳು ಪ್ರತಿದಿನ ನಡೀತಾ ಇತ್ತು. ಈ ಕುತೂಹಲವನ್ನ ಇನ್ನೂ ಹೆಚ್ಚು ಮಾಡುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಾತಾಡಿದ್ದಾರೆ. ಅವ್ರು ನಿನ್ನೆ ಟೈಮ್ಸ್ ನೌ ಚಾನಲ್ ಕೊಟ್ಟಿರುವಂತಹ ಒಂದು ಇಂಟರ್ವ್ಯೂನಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ ಕೂಡ. ಯಾಕಂದ್ರೆ ಇಷ್ಟು ದಿನ ಅವ್ರು ಎಲ್ಲೂ ಮಾತಾಡಿರಲಿಲ್ಲ. ಹೇಳ್ತಾ ಇದ್ರು, ನಾನು ಸಿ ಎಂ ಆಕಾಂಕ್ಷಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಸಿ ಎಂ ಪೋಸ್ಟ್ನ ಆಕಾಂಕ್ಷಿ ಅಂತೇಳಿ ಹಲವಾರು ಕಡೆ ಹೇಳ್ಕೊಂಡಿದ್ದಾರೆ. ಅವ್ರು ಚುನಾವಣೆ ಸಂದರ್ಭದಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ. ನಿಮಗೆ ಏನಾದರೂ ಒಕ್ಕಲಿಗನಾಗಿರುವಂತಹ ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅಂದರೆ ಈ ಬಾರಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ರು. ಅದೇ ರೀತಿಯಲ್ಲಿ ಒಕ್ಕಲಿಗರು ಅವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಆ ಮುಖಾಂತರ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಲಿಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಒಕ್ಕಲಿಗರು ಸಪೋರ್ಟ್ ಮಾಡಿರೋದೇ ಮುಖ್ಯ ಕಾರಣ ಆಗಿತ್ತು. ಆದರೆ ಚುನಾವಣಾ ರಿಸಲ್ಟ್ ಬಂತು, ಎಲ್ಲದೂ ಆಯ್ತು. ಆದರೆ ಮುಖ್ಯಮಂತ್ರಿ ಗಾದಿ ಇವರಿಗೆ ಒಲ್ದು ಬಂದಿಲ್ಲ. ಸಿದ್ದರಾಮಯ್ಯನವರು ಗೊತ್ತಿದೆ ಅವರ ಬಿಹೇವಿಯರ್ ಆಗಿರ್ತದೆ, ಸಿದ್ದರಾಮಯ್ಯನವರ ರಾಜಕೀಯ ಪಟ್ಟೇನು ಇದೆಲ್ಲ ನಿಮ್ಗೆ ಗೊತ್ತಿದೆ. ಆ ಮುಖಾಂತರ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದರು. ಈ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಚರ್ಚೆ ಎಲ್ಲದೂ ನಡೆದಿತ್ತು ಹೈಕಮಾಂಡ್ ಮಟ್ಟದಲ್ಲಿ. ಇವರಿಬ್ಬರನ್ನು ಕೂರಿಸ್ಕೊಂಡು ಮಾತಾಡಿದ್ರು. ಆದರೂ ಕೂಡ ಸಿದ್ದರಾಮಯ್ಯ ಬಿಟ್ಕೊಡ್ಲಿಲ್ಲ, ಅಂದ್ರೆ ಒಪ್ಕೊಳ್ಳಿಲ್ಲ. ನಾನೇ ಮುಖ್ಯಮಂತ್ರಿ ಆಗೋದು ಅಂತಕೊಂಡು ಹಠ ಹಿಡಿದು ಮುಖ್ಯಮಂತ್ರಿ ಆದರೂ ಕೂಡ. ಆ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದೇನೆಂದ್ರೆ, ಹೈ ಲೆವೆಲಿಂದ ಬಂದಿರುವಂತಹ ನ್ಯೂಸ್ ಪ್ರಕಾರದಲ್ಲಿ ಹೇಳ್ತಾ ಇದ್ರು. ಅದೇನು ಅಂತೇಳಿ ಹೇಳಿದ್ರೆ, ಒಂದು ಒಪ್ಪಂದ ಆಗಿದೆ. 2.5 ವರ್ಷ ಸಿದ್ದರಾಮಯ್ಯ, ಅದಾದ್ಮೇಲೆ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಈಗಾಗಲೇ 1.5 ವರ್ಷವನ್ನ ಸಿದ್ದರಾಮಯ್ಯನವರು ಕಳೆದಿದ್ದಾರೆ. ಈ 1.5 ವರ್ಷದಲ್ಲಿ ಅವ್ರು ಮಾಡಿರೋ ಸಾಧನೆ ಅದನ್ನ ಕೇಳಬೇಡಿ. ಕೇವಲ ಹಗರಣಗಳು ಜಾಸ್ತಿ ಇದೆ ಬಿಟ್ಟರೆ ಸಾಧನೆಗಳು ಏನೂ ಇಲ್ಲ. ಕೇವಲ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇರೋದೇ ಬಹುದೊಡ್ಡ ಸಾಧನೆ ಆಗಿದೆ. ಅಂದ್ರೆ ಅವ್ರ ಮೇಲಿರುವಂತಹ ಎಲ್ಲ ಹಗರಣಗಳನ್ನ ಮ್ಯಾನೇಜ್ ಮಾಡಿಕೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ವಿಶೇಷವಾದದ್ದು ಏನೂ ಇಲ್ಲ ಅಂತಲೇ ಹೇಳ್ಬೋದು. ಅವರ 2.5 ವರ್ಷ ಕಂಪ್ಲೀಟ್ ಆದಮೇಲೆ ಡಿ ಕೆ ಅವರು ಆಗ್ತಾರೆ ಕೇಳಿದರೆ ಅದಕ್ಕೆ ಕೂಡ ಯಾರು ಸರಿಯಾದ ಉತ್ತರ ಕೊಡ್ತಾ ಇರಲಿಲ್ಲ. ಅದಕ್ಕೆ ಬದಲಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾವಾಗಲೂ ಹೇಳ್ತಾ ಇದ್ರು 5 ವರ್ಷ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಕೂಡ ಹೋದಲ್ಲಿ ಬಂದಲ್ಲಿ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ, ಆ ರೀತಿ ಯಾವುದೇ ಒಪ್ಪಂದ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಆದರೆ ಇದೆಲ್ಲದಕ್ಕೂ ಒಂದು ರೀತಿಯಾಗಿ ತಿಲಾಂಜಲಿ ಇಡುವ ರೀತಿಯಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅವರು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಅವ್ರು ಕೇಳಿರುವ ಯಾವುದೋ ಒಂದು ಪ್ರಶ್ನೆಗೆ, ಹೌದು ಒಂದು ಒಪ್ಪಂದ ಆಗಿದೆ, ಬಟ್ ಅದನ್ನು ನಾನು ಇಲ್ಲಿ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ನಿಮ್ಮ ಎದುರುಗಡೆ ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಎಲ್ಲದಕ್ಕೂ ಸಮಯ ಬರ್ತದೆ, ನಾನು ಸಮಯ ಬರುವವರೆಗೆ ಕಾಯ್ತೇನೆ ಅಂತೇಳಿ ಹೇಳಿದರು. ಅದೇ ರೀತಿಯಲ್ಲಿ ನಾನು ಯಾವುದೇ ಕಾರಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿ ಅಧಿಕಾರ ಪಡೆಯುವಂತಹ ವ್ಯಕ್ತಿ ನಾನಲ್ಲ. ಆದರೆ ನಾನು ಅವಕಾಶಕ್ಕಾಗಿ ಕಾಯ್ತೇನೆ. ಗಾಂಧಿ ಕುಟುಂಬದ ಮೇಲೆ ತುಂಬ ನಂಬಿಕೆ ಇದೆ. ಅದೇ ರೀತಿಯಲ್ಲಿ ನಾನು ಅವ್ರಿಗೆ ತುಂಬ ನಿಷ್ಠನಾಗಿದ್ದೇನೆ. ನನಗೆ ಯಾವುದೇ ರೀತಿಯಲ್ಲಿ ಮೋಸ ಮಾಡಲ್ಲ, ನನಗೇನು ಬೇಕೋ ಅದನ್ನು ನಾನು ಪಡಿತೇನೆ ಅಂತಕೊಂಡು ಹೇಳಿದರು. ಈ ಮುಖಾಂತರ ನಾನು ಸಿ ಎಂ ಪೋಸ್ಟಿನ ಆಕಾಂಕ್ಷಿ ಅಂತ ಕೂಡ ತೋರಿಸಿದ್ರು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಬಣದವರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಹೌದು, ಅಗ್ರಿಮೆಂಟ್ ಇದೆ ನಮ್ಮ ಮಧ್ಯ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆ ಮುಖಾಂತರ ಮುಂದಿನ 2.5 ವರ್ಷ ಕಳೆದ ಮೇಲೆ, ಅಥವಾ ಇನ್ನು ಕೆಲವರು ಮಾತಾಡೋ ರೀತಿಯಲ್ಲಿ 3 ವರ್ಷ ಸಿದ್ದರಾಮಯ್ಯ, 2 ವರ್ಷ ಡಿ ಕೆ ಶಿವಕುಮಾರ್ ಅಂತ ಹೇಳ್ಕೊಂಡು ಕೂಡ ಹೇಳ್ತಾ ಇದ್ರು. ಈ ರೀತಿ ಆದರೂ ಆಗ್ಬಹುದು ಅಂತ ಹೇಳ್ಕೊಂಡು ಸೂಚನೆಯನ್ನಂತೂ ಕೊಟ್ಟಿದ್ದಾರೆ. ಇದೀಗ ಏನಾಗಿದೆ, ಕರ್ನಾಟಕದ ರಾಜಕೀಯದಲ್ಲಿ ಸ್ವಲ್ಪ ಕಂಪನವನ್ನು ಮೂಡಿಸ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೆ ಎಲ್ಲಿಯವರು ಮಾತಾಡಿರಲಿಲ್ಲ. ಅದೇ ರೀತಿಯಲ್ಲಿ ಯಾವುದೇ ಮಾಧ್ಯಮದವರ ಎದುರುಗಡೆ ಕೂಡ ಇದ್ರ ಬಗ್ಗೆ ಇಲ್ಲಿವರೆಗೆ ತುಟಿ ಬಿಚ್ಚಿರಲಿಲ್ಲ. ಅವರು ಯಾರಿಗೆ ಏನು ಕೇಳಿದ್ರು ಕೂಡ ಹೇಳ್ತಾ ಇದ್ರು, ಇಲ್ಲ ನನ್ನ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯನವರಿಗಿದೆ ಅಂತೇಳಿ ಹೇಳಿದರು. ಅದೇ ರೀತಿಯಲ್ಲಿ ಅವರು ಈ ಹಗರಣಗಳಲ್ಲೆಲ್ಲ ಇದ್ದಾಗಲೂ ಕೂಡ ಅವ್ರ ಜೊತೆಲಿ ಇವ್ರು ನಿಂತಿದ್ರು. ನಮ್ಮ ನಾಯಕ ಸಿದ್ದರಾಮಯ್ಯ, ಅವ್ರ ಜೊತೆನ ಅಚಲವಾಗಿರ್ತೇನೆ, ಬಂಡೆ ಥರ ಅವ್ರ ಜೊತೆ ನಿಲ್ತೇನೆ ಅಂತಕೊಂಡು ಹೇಳಿದರು. ಅವರನ್ನ ಎಲ್ಲಿಯೂ ಕೂಡ ಅವ್ರು ಬಿಟ್ಕೊಟ್ಟಿರಲಿಲ್ಲ. ಅಂದ್ರೆ ಟೀಕೆ ಟಿಪ್ಪಣಿ ಮಾಡೋದು ಇದ್ಯಾವುದೂ ಮಾಡಿರಲಿಲ್ಲ. ಒಳ ಜಗಳಗಳು ಇದ್ದೇ ಇರ್ತದೆ ಬಿಡಿ, ಅದೇನಿದ್ರು 4 ಗೋಡೆ ಮಧ್ಯದಲ್ಲಿ ಇರ್ತಾ ಇತ್ತು ಹೊರತು ಹೊರಗಡೆ ಅಂತೂ ಎಲ್ಲಿಯೂ ಕೂಡ ಅವರು ತಮ್ಮ ಮಧ್ಯೆ ವೈಮನಸ್ಯ ಇದೆ ಅಥವಾ ಬೇರೆ ಸಮಸ್ಯೆಗಳಿದೆ ಅಂತಕೊಂಡು ಎಲ್ಲಿಯೂ ಕೂಡ ಅವ್ರು ತೋರಿಸ್ಕೊಂಡಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿರುವಂತಹ MLAಗಳು ಕೂಡ ಹಲವಾರು ಬಾರಿ, ಅಥವಾ ಸಿದ್ದರಾಮಯ್ಯನವರ ಬಲಗೈ ಬಂಟ್ರು ಅನ್ಸ್ಕೊಂಡವರು ಕೂಡ, ಜಮೀರ್ ಅಹಮದ್ ಇರ್ಬೋದು, ರಾಜಣ್ಣ, ಈ ಥರ ಅವ್ರು ಯಾರು ಏನು ಹೇಳಿಕೆಯನ್ನು ಕೊಟ್ಟರು ಅದು ಯಾವುದಕ್ಕೂ ಡಿ ಕೆ ಶಿವಕುಮಾರ್ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಅಂದ್ರೆ ಹಲವರು ಹೇಳ್ತಾ ಇದ್ರು ಇದನ್ನೆಲ್ಲ ಸಿದ್ದರಾಮಯ್ಯನವರೇ ಅವ್ರ ಮುಖಾಂತರ ಹೇಳಿಸ್ತಾ ಇದ್ರು ಅಂತೇಳಿ ಹೇಳ್ತಾ ಇದ್ರು. ಆದ್ರೂ ಕೂಡ ಎಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅದರ ಬಗ್ಗೆ ಚಕಾರ ಎತ್ತಲಿಕ್ಕೆ ಹೋಗ್ಲಿಲ್ಲ. ಆ ರೀತಿಯಲ್ಲಿ ಅವರು ತುಂಬಾ ಸೈಲೆಂಟ್ ಆಗಿದ್ದುಕೊಂಡೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗಂತೂ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾರೆ, ಹೌದು ನಮ್ಮೊಳಗಡೆ ಅಗ್ರಿಮೆಂಟ್ ಇದೆ, ಎಸ್ ವಿ ಹ್ಯಾವ್ ಎನ್ ಅಗ್ರಿಮೆಂಟ್ ಅಂತಕೊಂಡು ಹೇಳಿದ್ರು. ಬಟ್ ಐ ಕ್ಯಾನಾಟ್ ಡಿಸ್ಕ್ಲೋಸ್ ಇನ್ ಫ್ರಂಟ್ ಆಫ್ ದಿ ಮೀಡಿಯಾ ಅಂತೇಳಿ ಹೇಳಿದ್ರು. ಅಂದ್ರೆ ಎಲ್ಲೋ ಏನೋ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಈ ವಿಷಯದಲ್ಲಿ. ಈಗಾಗಲೇ 1.5 ವರ್ಷ ಕಳೆದಿದೆ. ಈ ಸಂದರ್ಭದಲ್ಲೇ
ಒಂದು ಸಮಾವೇಶವನ್ನು ಕೂಡ ಸಿದ್ದರಾಮಯ್ಯ ಮತ್ತು ಪಾರ್ಟಿ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ನಡೆದಿದೆ ನಿಮ್ಗೆ ಕೂಡ ಅದು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ಯಾವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದನ್ನ ಈ ಒಂದು ಫಂಕ್ಷನ್ನ ಹೈಜಾಕ್ ಮಾಡಿದ್ರು ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೇನೆ. ಒಟ್ಟಾರೆ ಮೇಲಾಗಿ ಇನ್ನು ಸ್ವಲ್ಪ ದಿನಕ್ಕಾದರೆ ಈ ಎಲ್ಲ ಕುತೂಹಲಕ್ಕೊಂದು ಫುಲ್ ಸ್ಟಾಪ್ ಬೀಳಬಹುದು ಅನಿಸ್ತದೆ. ಯಾವುದಕ್ಕೂ ನಾವು ಇನ್ನೂ 1 ವರ್ಷ ಕಾಯಲೇಬೇಕಾಗಿದೆ. ನೋಡೋಣ ಅಲ್ಲಿವರೆಗೆ ಏನೆಲ್ಲ ಆಗ್ತದೆ ಅಂತಕೊಂಡು. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.